ಹೋದ್ಲು ಪುಣ್ಯಾಕ್ ನಂದು. ಬಾಂಡೆ ಬಟ್ಟಿ ಕೊಟ್ಟು ಬಂದ ಆಕಿಗೆ ಮಾಡುವ ಅಂತಂದು. ಇಲ್ಲಕ್ರ ಮಾಡ್ಕೊಂತ ಕುಂತಿ ಅಂದ್ರೆ ಹೊತ್ತಕ್ಕತ್ತು ಅಡುಗೆ ಮಾಡೋದು ನನಗೆ. ಅದಕ್ಕೆ ಒಂದಿಟ್ಟು ಲಗು ಲಗು ಬ್ಯಾಳಿ ಹಾಕಿ ಹೋಗಿದ್ನೆ. ಜಳಕ ಎಲ್ಲ ಹಾಕಿ ಬ್ಯಾಳಿ ಹಾಕಿ ಒಂದು ಕಡೆ ಕಟ್ಟಿನ ಸಾರು ಅನ್ನ ಕಟ್ಟಾನಿ, ಹೋಳಿಗೆ ಒಂದು ತಟ್ಟಿಟ್ಟಾನಿ. ಇನ್ನೇನು ಮಾವಿನ ಹಣ್ಣು ತೊಗೊಂಬಂದ್ರೆ ಶಿಕರಣೆ ಒಂದು ಮಾಡೋದು. ಇವ ರತ್ನ ಬಾಂಡೆ ತೊಳೆದಿಟ್ಟಿದ್ನವ ಒಯ್ತಿ ಏನು? ಇವ ತೊಗೊಂಬಂದಿಡಬೇ ಅವನ್ನ. ಮತ್ತೇನು ತೊಳೆದು ಮತ್ತೆ ಅಲ್ಲೇ ಇಟ್ಟಿದಿ, ತೊಗೊಂಬ ಒಳಗೆ. ಇವ ರತ್ನ ಏನ್ವಾ ಕಂಡಾ ಬಟ್ಟಿ ಬಾಂಡೆ ಕುಡಿಸಿದಿ, ಮತ್ತು ಮೇಲೆ 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 ತೊಗೊಂಬಂದಿದಿ. ಯಾವಾಗೂ ಬಾಂಡೆ ಏನು ಒಂದು ಎರಡು ತಿಕ್ಕಿದೇಕಿ ನಾನು. ಕಂಡಾ ಬಟ್ಟಿ ಬಾಂಡೆ ತಿಕ್ಕಿ ನಡ ಅದು ಹಂಗೆ ಭಾರಿ ನೋಯ್ಸಾ ಕುಂತತ್ವ. ಇವ ಅದು ತಗೋ ಅವೀಸ್ ಏನು ಹಂಗೆ ಬಾಳಿದ್ದವು ಆದ್ವಲ್ಲ. ಬಟ್ಟೆ ಒಂದು ಹೆದ್ದಾಕ್ ಬೇ ಅವ ಅವಿಷ್ಟು ಬಟ್ಟೆ ಆದ್ರು ಅಂದ್ರೆ ಆದ್ವು ಅಂದ್ರೆ ಚಿಂತಿಲ್ಲ ತಗ. ಇವ ರತ್ನ ನನಗೆ ಆಗಂಗಲ್ವ ಇವ ಕುಂತು ನಡ ಅದು ಭಾರಿ ಹೊಡ್ಯಾಕತ್ತದ್ವ. ಇವ ಬಟ್ಟೆ ಹೋಗಿ ಇಂತಿದಿ ನೀನು. ಏನಂಗ ವಯಸ್ಸಿಗೆ ಕಿಮ್ಮತ್ತಿರ್ಲಿ ನನಗೆ. ಏನಾತ್ ತಗೋ, ತೀರ ಮಗಳ ಮನ್ಯಾಗ ಒಂದೀಟು ಬದುಕು ಮಾಡೋಕೆ ಆಗಂಗಿಲ್ಲ ನೋಡಿ ನಿನಗೆ. ಇನ್ನು ಒಂದೀಟು ಆಸರ ಆಗಂಗಿಲ್ಲ ಆತವ. ಇವ ಅವಿಷ್ಟು ಬಟ್ಟೆ ಹೋದಿಲ್ಲ ಹೋಗೋದಾಗ್ತಾನೆ ಬಿಡು. ಯಾಕೆ ಮಾತಾಡ್ತಿದಿ? ಇವು ಬಾಂಡೆ ಇಲ್ಲೇ ಇಡ್ಲೇನ? ಅಲ್ಲೇ ಇಡು. ರತ್ನ ಓ ಬರ್ರಿ, ಅಡ್ಗಿ ಮನ್ಯಾಗ ಅದನಿ. ತಗೋ ಇವನು ಮಾವಿನ ಹಣ್ಣು. ಇದು ಚಲೋ ಹಂಗೆ ಭಾರಿ ಸಿಹಿಯದವು ಹಣ್ಣು. ಇನ್ನು ಭಾಳ ಪಾನಕ ಮಾಡಿ ಹಾಕಕ್ಕೆ ಹೋಗ್ಬೇಡ, ಭಾಳ ಸಿಹಿಯದವು. ಮತ್ತು ಸಿಹಿ ಭಾಳ ಸಿಕ್ಕಟ್ಟೆ ಸಿಹಿ ಆಗೋಕತಿ ಪಾನಕ. ಇದು ಶಿಕರಣಿ ಸ್ವಲ್ಪ ಸಿಹಿ ಹಾಕಿ ಮಾಡು, ರುಚಿ ಚಲೋ ಆಕತಿ. ಆಯ್ತು ತಗೋರಿ. ಎಷ್ಟು ಹಾಕೊಂಡು ತೊಗೊಂಬಂದಿರಿ? ಓಸು ಮಾಡಬೇಡ, ಅಷ್ಟು ಹಾಕೊಂಡು ತೊಗೊಂಬಂದಾನಿ ಅಂದ್ರೆ ತಿನ್ನಾಕ ಹುಡುಗಿ ತಿಂತತಿ ಅಂತ ತೊಗೊಂಬಂದಾನಿ. ಮುಗಿತಾರಲ್ಲ ಇನ್ನೇನು ಮಾವಿನ ಹಣ್ಣಿಂದ ಸುಗ್ಗಿ. ಅದಕ್ಕೆ ಏಸ್ ಬೇಕಾಸು ಶಿಕರಣಿ ಹಿಂಡ್ಕೋ, ಹಿಂಡಿ ಉಳ್ದಾವ್ ಇಡು. ಮತ್ತು ಬೇಕಂದ್ರೆ ಶಿಕರಣಿ ಮಾಡ್ಕೊಳಕ್ಕೆ ಬರ್ತೈತಿ, ಹೋಳಿಗಿದ್ರೆ ಇಲ್ಲದ್ರೆ ತಿನ್ನಾಕ ಬರ್ತೈತಿ ಹೆಚ್ಕೊಂಡು. ಆಯ್ತು ತಗೋರಿ. ನನ್ನ ಗಂಡ ಅದನವ ಇವ ಹೇಳಾಕಲ್ಲಿ ಬಿಡು. ನಾನು ಏನು ಹಂಗ ಏಟ್ ಮಾಡಿದ್ರೆ ಅಡಿಗೆನ ಸಮಾಧಾನ ಇಲ್ಲ. ಸುಮ್ಮನೆ ಹಂಗೆ ಅದನ್ನು ಮಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಹಂಗೆ ಹಂಗೆ ನಮ್ಮನಿ ಬೈಕಿ ಹೆಂಗ್ಸರು ಬೈಕ್ ಯಾಕೆ ಹತ್ತಾವಲ್ಲ ಹಂಗೆ ಹತ್ತಾವ ಇವನಿಗೆ. ಇವ್ವ ಏನು ಬಾಂಡೆ ಕುಡಿಸ್ತಾಳವ ತಾಯಿ ನಮ್ಮವ್ವ. ಏನು ಹಂಗೆ ಒಂದು ರಾಶಿ ಗಂಟ್ಲೆ ಬಾಂಡೆ ಕೂಡಿಸಿಟ್ಟು ತಿಕ್ಕವ ಅಂತಂದು ಕುಂದ್ರಿಸಾಳ ನನ್ನ. ಏನು ವಯಸ್ಸಾದಕಿ ನಮ್ಮವ್ವ ಆಕಿ ಕೈಯಾಗ ಆಕತೆ ಇಲ್ಲ ಅನ್ನೋದು ಕಬ್ರು ಬೇಡ ಆಕಿಗೆ. ಏನು ನಮ್ಮ ಮನ್ಯಾಗ ನನ್ನ ಸ್ವಸ್ಥರು ಒಂದು ಬದುಕಿಗೆ ಹಚ್ಚಿಲ್ಲ. ಈಕೆ ನೋಡಿದ್ರೆ ಬಾರುವ ನಮ್ಮ ಊರಿಗೆ ಹೋಗೋಣ, ನಮ್ಮ ಮನೆಗೆ ಇರೋಣ, ಇವ್ರು ಇಟ್ಕೊಳ್ಳಿಲ್ಲ ಕ್ರೇನ್ ಅಂತಂದು ಕರ್ಕೊಂಬಂದು ಬದುಕು ಮಾಡಕ್ಕೆ ಹಚ್ಚಾಳ ನನಗೆ. ಈಕಿ ಕೈಯಾಗ ನಾ ಹಿಂಗೆ ಬದುಕು ಮಾಡ್ಕೊತಿದ್ದೆ ಅಂದ್ರೆ 4 ತಿಂಗಳು ಬರಂಗಿಲ್ಲವ. ಇವ ಇಲ್ಲೇ ಶಟ್ಕೊಂಡು ಹೋದೇನು ನಾನು. ಇವ ನನ್ನ ಮಕ್ಕಳು ನಾನು ಇಟ್ಕೊಂಡ್ರು ಇಟ್ಕೊಳ್ಳಿಲ್ಲಕ್ರನ್ನ ಒಂದು ತುತ್ತು ಕೂಳು ಹಾಕಿದ್ರೆ ಸಾಕವ. ಹೊರಗೆ ಬಾಗ್ಲದ ಬಿದ್ದಿರ್ತಾನೆ. ಇವ ಈಕಿ ಮನ್ಯಾಗಂತ ಇರೋಕ್ಕಲ್ಲ ನಾನು. ಅದು ವಿಸ್ ಬಾಂಡೆ ಆದ್ವ ನಾವು ಇವು ಸರ್ಬಿ ಇಡ್ತಂತಾರೆ ಹೋಗೋದಾರ ಹಾಕ್ತಾಳತ್ತಾಗ. ಹೋಗ್ಯಾವ ಅಕ್ಕ ಹೋತಾಗ ಮತ್ತಿಲ್ಲಕ್ರ ನಾಳೆ ಓಸು ಒಕ್ಕಂತ ಕುಂದ್ರಬೇಕು ನಾನು. ಇವ ಅವು ಆದ್ವೇನು ಬೇ ಬಾಂಡೆ? ಆದ್ ಹೋವ ಒಯ್ದಾರ ಒಯ್ತೇನು? ಯವ್ವ ವೀಸ್ ಇನ್ನೊಂದು 2 ಅದ ನೋಡ್ಬೇ. ಅವನ್ನ ಇದ್ರ ಬಕೆಟ್ ಅವನ್ನ ತಿಕ್ಕಬೇ ಭಾರಿ ಹೊಲ್ಸಾಗ್ಯವ. ಬಕೆಟ್ ಊರಿಗೆ ಬಂದಿದ್ನಲ್ಲ ಒಂದು 8 ದಿವಸ ಬಿಟ್ಟು ಬಕೆಟ್ ಅವು ಕೆಮ್ಮಿಟ್ಟಿಟ್ಟವ್ ನೋಡಿ ಬಂದಿಟ್ಟು. ಅವನು ಸ್ವಲ್ಪ ಖಾರ ಹಚ್ಚಿ ಸ್ವಚ್ಛಾಗಿ ಬಕೆಟ್ ಅವನು ತಿಕ್ಕು ಆಗತ್ಲೇ. ಯವ್ವ ಇವು ಸರ್ಬಿ ಒಂದಿಟ್ಟು ಒಗದಾಕ್ತಿಯೇ? ರತ್ನ ಏನುವ ನನ್ನ ಕೈಯಿಂದ ಆಗಂಗಿಲ್ಲ ರತ್ನ. ಓಟುನು ಹಂಗೆ ಬಾಂಡೆನು ಹಂಗೆ ಜಮಾಸೆ ಕೂಡಿಸಿಟ್ಟಿದ್ದಿ. ಓಸುನು ಇಷ್ಟ ತನಕ ನಿಧಾನ ಸರಿ ತಿಕ್ಕೊಂತ ಕುಂತೆ ನಾನು. ಒಗ್ಯಾನ ಬಾಂಡೆ ಎಲ್ಲ ಮಾಡೋದು ಬಿಟ್ಟು ಸೊರ್ಸಾತ್ವ. ಇವ ಏನು ಬಂದು ಮದುವೆ ಸುಟ್ಟು ಒಟ್ಟ ಒಯ್ಯನ ಬಾಂಡೆ ಮಾಡೇ ಇಲ್ಲ ನಾನು. ಇವತ್ತ ನೋಡುವ ನಿನ್ನ ಮನೆ ಮಾಡಿದ್ದು. ಏನಾತ ಬೇ? ಒಂದಿಟ್ಟು ಬದುಕು ಮಾಡ್ಕೊತಿದ್ರ ಕೈಕಾಲು ಹಗರು ಇರ್ತಾವ. ನೀನು ನೋಡು ತೀರ ಹಂಗೆ ಕುಂತ್ರೆ ಏನು ಇದಾಕತಿ. ತಗೋ ಇವಿಸ್ ಬಟ್ಟೆ ಅವನು ಹೋಗೋದಾಕು. ಇಲ್ಲಕ್ರ ನಾಳೆ ನನಗೆ ವಜ್ಜೆ ಆಕತಿ. ಓಸನು ಹೋಗೇ ಭಾಳಕು ನನಗೆ. ಏನು ನೀನು ಸೀರೆ ಬಿಟ್ಟಿದಿ, ನಂದೊಂದು ಸೀರೆ ಹುಡುಗಿ ಅರಿಬಿ, ಇವರು 2-3 ಜೊತೆ ಅರಿಬಿ. ಇನ್ನು ಅತ್ತಿ ಒಗದಿಟ್ಟು ಹೋಗಿದ್ಲಿ 2 ಜೊತೆ. ಇನ್ನು 2 ಜೊತೆ ಇದ್ದು ಅವು ಓಸು ಭಾಳಕು 4 ಮತ್ತೆ. ಇವ ರತ್ನ ಅವನ್ನ ಒಂದಿಟ್ಟು ನೆನೆನಾರು ಇಡವ, ನೆನ್ಕೊಂಡ್ರೆ ಒಗದಾಗ್ತಾನೆ. ನಾನು ನೀನು ತೊಗೊಂಬಂದಿದ್ದೆ ಹೆಚ್ಚು ಹೋಳಿಗೆ ಮಾಡಾಕತ್ತಿದ್ದೆ. ಅಲ್ಲಿ ಸಾರಿಗೆ ಅದನ್ನು ಇಟ್ಟಿದ್ದೆ ಬಿಟ್ಟು ಬಂದೆ ನೋಡಿ ನಾನು. ಮತ್ತೆ ಆಗಿ ಎದ್ದೆ ಅಂದ್ರೆ ಮತ್ತೆಲ್ಲಿ ಹೇಳ್ಕೊಂತೀನಿ ನಿಂದಿರಲಿ ಅಂತಂದು ಇವೀಸು ಒಗದಾಕಿ ಬಾ ಆತಲ್ಲ. ಬಾಂಡೆ ಅವನು ತಂದು ಒಳಗಿಟ್ಬಿಡು. ಏನು ಮಗಳವ ಇಂಥ ಮಗಳು ಅಂತ ಹೊಯ್ಕೆಂದು ಮಕ್ಕಳು ಗಂಡ್ಮಕ್ಳನ್ನ ದೂರ ಮಾಡ್ಕೊಂಡೆ ನಾನು. ಎಂತ ಹಾಕಿದ್ದೇನು ಕೊನೆಗಾಲಕ್ಕೆ ಗಂಡ್ಮಕ್ಳು ಆಕಾರ. ಏನು ಈಕಿ ಇಂಥ ಮಕ್ಕಳು ಕೈಯಾಗ ಇದ್ದೆ ಅಂದ್ರೆ ಮುಗೀತು ನಾನು. 6 ತಿಂಗಳು ಬರೋಕೆ 3 ತಿಂಗಳಿಗೆ ಗೊಟ್ಟಕ್ಕಂದು ಹೋಗ್ತಾನೆ. ಇವ ಬಟ್ಟೆ ನೋಡಿ ಏಸದವು, ಕಂಡಾ ಬಟ್ಟೆ ಅದಾವು. ಅಷ್ಟನ್ನು ಬಟ್ಟೆ ಹೋಗೈತ್ಲೆ. ನನಗೇನಾರು ಆದ್ರೆ ನೋಡಾರ ಯಾರು? ಇಲ್ಲೇ ದವಾಖಾನಿಯರ ದವಾಖಾನಿನೂ ಇಲ್ಲ, ಏನಿಲ್ಲ. ಒಂದು ಗುಳಿಗೆನೂ ಸಿಗಂಗಿಲ್ಲ, ಏನಿಲ್ಲವ. ಇವ ಇವೀಸ ಅರ್ಬಿ ಹೆಂಗೆ ಹೋಗೋದಾಕ್ಲಿ ನಂಗಾಗೈತೆ ನನಗಂತ್ರನ. ಇವ ಪರಮಾತ್ಮ ನನಗೇನು ತಂದೆಪ್ಪ ನೀನು.
ಏನು ಸುಮ್ಮನೆ ಗಂಡು ಮಕ್ಳ ಹತ್ರ ಇದ್ದಿದ್ದೆ ಅಂದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಮಗಳ ಮನೆ ಬಂದು ಬೀಳೋದು, ಕಂಡಾಬಟ್ಟಿ ಬದುಕು ಮಾಡಿಸಿ ಇನ್ನೂ ಉಣ್ಣಾಕ ಕೊಡಕ್ಕೆ ತಯಾರಿಲ್ಲ. ನನ್ನ ಸೊಸಿ ಶೋಭಾ ಯಾಕೆ ಸುಳ್ಳು ಹೇಳ್ಬೇಕು? ಬಂಗಾರದಂಥದ್ದು ಇದ್ರ ಮಾತು ಕಟ್ಕೊಂಡು ರತ್ನಿ ಮಾತು ಕಟ್ಕೊಂಡು ಹೋಗಿ ಅಂತ ಹುಡುಗಿಗೆ ಎಂಥ ಕೆಡಕ್ಕೆ ಬಯಸಿಬಿಟ್ಟೆ ನಾನು. ಏನು ಅವು ಅಂತಕ್ಕೆ ಕಿಮ್ಮತ್ತಿಲ್ದಂಗೆ ಎಷ್ಟೆಲ್ಲ ಬದುಕು ಮಾಡಿಸ್ಕೊಂಡು ಇನ್ನೂ ಒಂದು ತುತ್ತು ಕೂಳು ಹಾಕಕ್ಕೆ ತಯಾರಿಲ್ಲ. ಇಂಥ ಆಕಿ ಮಗಳು ನನ್ನ ಹೊಟ್ಟೆಗೆ ಹುಟ್ಟೈತೆ ಇದು ಅನ್ನೋದು ಹಂಗಾಗೈತೆ ನನಗಂತೂ. ಯವ್ವ ರತ್ನ ರತ್ನ ಅಯ್ಯ ಒಂದೇನು ರಾಡೆ ಏನಮ್ಮ ರತ್ನ ಒಂದಿಟ್ಟು ಒಚ್ಕೊಳಕ್ಕೆ ಏನಾರ ಕೊಡೆ ಯವ್ವ. ತಂಡೈತಿ ನಡುಗತ್ತೈತಿ. ಮಳೆಯಾಗ ಸರಿಬಿ ಹೋಗೋದು ಒಣೆ ಹಾಕಿ ಬಂದೆ ಅವ್ವ, ನಡುಗತ್ತೈತಿ. ಒಂದು ಯಾವ್ದಾರ ದುಪ್ಟಿನಾರ ಏನಾರ ಕೊಡವ ಹೊಚ್ಕೊಳಕ. ಏನ್ ಸರಿಬಿ ಒಗದಿ ಅನ್ನಂಗೆ ಮಾಡ್ತಿದ್ದಿ ನೋಡಿ ನೀನಂತ್ರ. ಏನು 3-4 ಜೊತೆ ಅರಿ ಬಿದ್ದಾವು. ಅವು ಈ ಸೊಗದು ಹಾಕಿ ಹಂಗೆ ಮುದುಡ್ಕೊಂಡು ಮಕ್ಕಂತಿದ್ದಿ. ಈಗ ದುಪ್ಟಿ ಏನು ಕೊಡಂಗಲ್ವಾ ಇವ? ಮೊನ್ನೇನು ಹೋಗೋದು ಹಾಕೇನಿ. ಮತ್ತೆ ಈಗ ನೀ ಒಂದು ದುಪ್ಟಿ ತೆಗೆದು ಕೊಟ್ಟೆ ಅಂದ್ರೆ ಮತ್ತೆ ಅದನ್ನ ಹೊಕ್ಕ ತಕೊಂಡ್ರಬೇಕಾಗ ಇಲ್ವಾ? ಹಂಗ ಸೀರೆ ಅದನ್ನ ದುಂಡಗೆ ಮಾಡ್ಕೊಂಡು ಕಾಲು ಸೀರೆ ಒಳಗೆ ಮುದುಡ್ಕೊಂಡು ಮಕ್ಕ ಏನಾಗಂಗಿಲ್ಲ ಇವ. ನೀ ನನ್ನ ಮಗಳೇನ ರತ್ನ ನೀನು? ಏನು ಅಲ್ಲ ತಂಡೆತ್ತಿ ನಡುಗತೈತ್ವಾ. ಒಂದಿಟ್ಟು ಯಾವ್ದಾರ ಹರ್ಕದ ದರ ಕೊಡೆಯವ್ವ ನೀನು ನನಗೆ ನಡುಗತೈತಿ. ಇಲ್ಲ ನಿನ್ನ ಗಂಡಿಗೆ ಹೇಳಿ 1-2 ಗುಳಿಗಿನರ ತರಿಸ್ಕೊಡಯವ್ವ ನನಗೆ. ಥಂಡಿ ಹಂಗ ಥಂಡಿ ಮಾತಾಡೋಕ್ಕಾಗೋಲ್ದೇವ ನನಗೆ. ತೀರ ಮಾಡ್ತೀಯವ್ವ ನೀನಂತ್ರೂ. ಏನು ಇಷ್ಟು ದಿವಸ ಅಲ್ಲಿ ಏನು ಮಾಡಿಲ್ಲಲ್ಲ, ಅದಕ್ಕೆ ಮೈ ಉಂಡು ಬಿಟ್ಟತ್ ನಿನಗೆ. ಮಾಡ್ಕೊತಿದ್ದಿ ಅಂದ್ರೆ ಬದುಕು ಅಷ್ಟು ಅಕ್ಕದಲ್ಲಿ ನಿನಗೆ ಬದುಕು ಮಾಡಿಲ್ಲಲ್ಲ, ಮೈ ಉಂಡತ್ತಲ್ಲ ನಿನಗೆ. ಈ ಒಂದು ಈಟ್ ಬದುಕು ಮಾಡತ್ಲೆ ನಿನಗೆ ಥಂಡ್ ಹೆತ್ತಿ ನಡಗತ್ತೈತಿ ನಿನಗೆ. ಇವ್ವ ಏನಾಗಂಗಿಲ್ಲ, ಮಕ್ಕೋ. ಇವ್ವ ನನಗೆ ಹೊಟ್ಯಾಗ ಸಂಕಟ ಆಗಕತ್ತ ರತ್ನ. ಏನಾದ್ರೂ ಮಾಡಿದ್ರೆ ಒಂದಿಟ್ಟು ಕೊಡೆ ಇವ ಉಣ್ತಾನಿ. ಹೊಟ್ಯಾಗೆಲ್ಲ ಹಂಗ ಸಂಕಟಾಗಿ ಕಲಿಸಿದಂಗೆ ಆಗತೈತಿ. ಯವ್ವ ಇನ್ನು ಸಾರದು ಕುದಿಬೇಕ ಬೇ ಪುರ್ಸತ್ತಿರ್ಲೇನು ನಿನಗೆ? ಬೆಳಗ್ಗೆ ನಾಷ್ಟ ತಿಂದಿದ್ದಿ ಮತ್ತು ಇವ ಅದು ಏನು ನಾಷ್ಟನೇ ಇವ? ಒಂದೀಟು ಉಪ್ಪಿಟ್ಟು ಹಾಕೊಡಿದಿ ಸೈ. ಅಲ್ಲೇ 5 ಗಂಟೆ ಆಯ್ತು. ಏನು ಮಾಡಲಿ, ಬದುಕಿದ್ವು ಹಂಗ ಹೇಳ್ತಿದ್ದೀನಿ. ಮನೆ ಸ್ವಚ್ಛ ಮಾಡ್ಕೊತ ಕುಂತಿದ್ದೆ. ಒಂದು 4-5 ದಿವಸ ನಿಮ್ಮೂರಾಗ ಆದ್ನೆ ಮನೆ ಅನ್ನೋದು ತಿಪ್ಪೆದಂಗಾಗಿತ್ತು. ನಮ್ಮ ಅತ್ತೆ ಅದೇನು ಕಸ ಹೊಡೆದಿದ್ದಿತ್ತು ಎಲ್ಲ ಧೂಳು ದುಮ್ಮೆ ಎದ್ದಿತ್ತು ಮನ್ಯಾಗ. ಹಂಗ ಓಟು ಸ್ವಚ್ಛಗೆ ಕಸ ಅಂದು 3 ಗಂಟೆಯಿಂದ ಅಡುಗೆ ಕೊನೆಗೆ ಹೋದೆ ಅಡುಗೆ ಮಾಡಕ್ಕೆ ಅಂದು. ಅದಕ್ಕೆ ಹೊತ್ತಾತು ತಡಿ ಇನ್ನೊಂದು ಸ್ವಲ್ಪ ಸಾರು ಅದು ಕುದೀಲಿ, ಅನ್ನ ಸಾರು ಹಾಕೊಡ್ತಾನಂತ. ಇನ್ನು ಶಿಕರ್ಣಿನೂ ಮಾಡಿಲ್ಲ. ಈಗ ತೊಗೊಂಬಂದಾರ ಮಾವಿನ ಹಣ್ಣು. ಇನ್ನು ಶಿಕರ್ಣಿನೂ ಮಾಡ್ಬೇಕು. ಒಂದಿಟ್ಟು ಕ್ಯೂಸ್ತಿ ಅಂತಂದು ನೋಡೋಣಂತ ಬಂದ್ರೆ ಮಾವಿನ ಹಣ್ಣು ಶಿಕರ್ಣಿ ಮಾಡಕ್ಕೆ ಅಲ್ಲೇ ಮಕ್ಕೊಂಡಿದ್ದಿ. ಹೌದು ಬಿಡವ ಮಗಳು ನೀನು. ಎಲ್ಲ ನನ್ನ ಕೈಯಿಂದನ ಮಾಡ್ಸಕಿದಿ. ಏನದು ರತ್ನ? ಯಾಕೆ ಮಕ್ಕಂದಾರ ನಿಮ್ಮವ್ವಾರು? ಏನ್ರ ಭಾರಿ ತಂಡಿ ಅನ್ಸಕತ್ತೈತ್ರಿ ನನಗೆ. ಒಂದು ದುಪ್ಟಿ ಕೊಡವ ಹೊಚ್ಕೊಳಕ ಅಂದ್ರೆ ಒಂದು ದುಪ್ಟಿ ಕೊಡಕ್ಕೆ ತಯಾರಿಲ್ರಿ ಈಕಿ ಮಗಳು. ನಾನು ಎಷ್ಟೆಲ್ಲ ಮಾಡಿಲ್ಲಿಕ್ಕಿಗೆ ಒಂದು ದುಪ್ಟಿ ಕೊಡುವಲ್ಲ. ನೋಡಿದ್ರಲ್ರಿ ನಿಮ್ಮ ಮಗಳದು ಬಂಡವಾಳನ ಹಿಂಗ ನೋಡ್ರಿ. ನಮ್ಮವ್ಗೆ ಎಷ್ಟು ಹಲ ಅನ್ಸ್ಯಾಳ ಅಂದ್ರೆ ನಮಗೆ ಗೊತ್ತು. ಎಷ್ಟು ಕಣ್ಣೀರು ಹಾಕಿ ನಮ್ಮ ತಮ್ಮನ ಮನೆಗೆ ಹೋಗಿ ಎದಾಳ ನಮ್ಮವ್ವ. ಉಗಳಂಗಿಲ್ಲ ನುಂಗಂಗಿಲ್ಲ ಅಂತಂದು ಸುಧಾರಿಸ್ಕೊಂಡದ ನೀ ನನ್ನ ಮಗಳ ಸಲುವಾಗಿ. 3 ದಿವಸ ಊರಿಗೆ ಹೋಗತ್ಲೆ ಅದು ಏನೇನು ತುಂಬ್ಯಾಳ ನಿಮ್ಮವ್ ನಿನ್ ತಲ್ಯಾಗ? ಅಂತದೇನು ಮಾಡ್ಯಾನಂತ ನಿಮ್ಮವ್ಗ ನಾನು? ನೋಡ್ರಿ ಹೆಂಗೆ ಮಾತಾಡ್ತಾಳೆ ನಿಮ್ಮ ಮುಂದನ. ಯಪ್ಪ ನನಗೆ 1-2 ಗುಳಿಗಿನರ ತಂದು ಕೊಡು. ಇಲ್ಲ ಅಂದ್ರೆ ನಮ್ಮೂರಿಗೆ ಬಸ್ಸರ ಹತ್ತಿಸ್ಬಾರಪ್ಪ ನನಗೆ. ನಾನು ನಮ್ಮೂರ್ಗೊರ ಹೋಗಾನಿ. ನಿನಗೆ ಥೂಚಿ ಅಂದು ಕಳಿಸ್ಯಾರವರು. ಮತ್ತೆ ಅಲ್ಲೋಕಿ ಏನು? ಅಲ್ಲಿ ಯಾರು ಅದರ ನಿನಗೆ ನೋಡ್ಕೊಳ್ಳೋರು ಅಂತಂದು ಅಲ್ಲಿಗೆ ಹೋಗಿದಿ? ನನ್ನ ಮಕ್ಕಳು ನನ್ನ ಓದ್ನಿ ಅಂದ್ರೆ ಏನು ಹಂಗಾರ ರಾಣಿ ಹಂಗೆ ನೋಡ್ಕೊಳಂಗದಾರ. ನಿನ್ನ ಮಾತು ಕಟ್ಕೊಂಡು ನನ್ನ ಮಕ್ಕಳ ಎದುರು ಹಾಕೊಂಡು ಬಂದೆ ನಾನು ಇಲ್ಲಿಗೆ. ಈಗ ಮಕ್ಕಳ ಮೇಲೆ ಪ್ರೀತಿ ಹುಕ್ಕಿ ಕೆರೆಕತ್ತಾನ ನಿನಗೆ. ಹೋಗು ನೀನು ನೋಡ್ಕೊಂತಾರ ಬರಬ್ಬರಿ ಅವರು ಹೊರಗ ಹಾಕ್ತಾರ. ಹೋಗಿ ನೀನು ಅತ್ತಿಯಾರ ಈಕಿ ಜೊತೆಗೆ ಇದ್ರಿ ಅಂದ್ರೆ ನೀವು ಪೂರ ಊಟ ಇಲ್ದಂಗೆ ಏನಿಲ್ದಂಗೆ ನಿಮ್ಮನ್ನ ಅಲ ಅನ್ನಿಸ್ಬಿಡ್ತಾಳ್ರಿ ಈಕಿ. ಅಂತ ಯಾಕೆ ಇದ್ದಾಳ ಈಕಿ? ಯಪ್ಪ ನನಗಾಗೋಲ್ದಪ್ಪ. ನನಗೆ ಗುಳಿಗಿನರ ತಂದು ಕೊಡು. ನನಗೆ ಊರಿಗೆರ ಬಸ್ಸರ ಹತ್ತಿಸೇಪ್ಪ. ನಾನಿಲ್ಲಿ ಒಂದು ಕ್ಷಣನೂ ಇರೋಕೊಲ್ಲೆ. ಎಷ್ಟು ಅಳಿಯನ್ ಮುಂದೆ ಇದು ಮಾಡ್ತಿದ್ದೀಯವ ನೀನು? ಅಂಥದ್ದೇನಾಗಿದ್ದಿತ್ತು ನಿನಗೆ? ಒಂದು 4 ಜೊತೆ ಅರ್ಬಿ ಹೋಗೋದು, ಒಂದು ಬುಟ್ಟಿ ಬಾಂಡೆ ತಿಕ್ಕಿ. ಅತ್ತಿಯಾರ ಎದ್ದಳ್ರಿ ನೀವು, ದವಾಖಾನಿ ಕರ್ಕೊಂಡು ಹೋಗ್ಕ ನಾನು. ಬೇಡಪ್ಪ ನನಗೆ ಎಲ್ಲಿ ದವಾಖಾನಿ ಬೇಡ ಯಪ್ಪ. ನನಗೆ ಊರಿಗೆ ಒಂದಿಟ್ಟು ಬಸ್ ಹತ್ತಸಪ್ಪ. ನನ್ನ ಮಕ್ಳ ಮನೆಗೆ ಹೋಗ ನಾನು. ಹೋಗು ದುಡಿದ್ರೆ ಗೊತ್ತಾಕತ್ ನಿನಗೆ. ಮೊನ್ನೆ ದುಡಿ ಕಳಿಸ್ಯಾನ ಚಿಕ್ಕ ಮಗ. ಹೋಗು ಇನ್ನೊಮ್ಮೆಟ ದುಡಿದ ಅಂದ್ರೆ ಗೊತ್ತಾಕತ್ ನಿನಗೆ. ಅವಾಗ ಮಗಳ ಬೇಕಾಕಾಳ. ಅತ್ತಿಯಾರ ಎದ್ದಳ್ರಿ, ನಾನು ಗುಳಿಗೆ ಅದನ್ನ ತೊಗೊಂಬರ್ತೀನಿ. ಎದ್ದಳ್ರಿ ನುಂಗ್ವಂತ್ರಿ ಅಂತ. ನಾಳೆಗಿಳೆ ಹೋಗ್ವಂತ್ರಿ ಅಂತ ಊರಿಗೆ. ಇಲ್ಲಿದ್ರಿ ಅಂದ್ರೆ ಆಕಿ ಕೈಯಾಗ ಕೂಳಿಲ್ದಂಗೆ ನೀವು ಇಲ್ಲೇ ಏನಾರ ಮಾಡಿಡ್ತಾಳಾಕಿ. ಅಪ್ಪ ದೇವ್ರೆ, ಈಕಿ ಕೊಟ್ಟಾಗ ಒಳ್ಳೆ ಇಲ್ಲಿ ಬಂದೆವ ನಾನು. ಸುಮ್ಮನೆ ನನ್ನ ಮಕ್ಳ ಮಾತು ಕೇಳ್ಕೊಂಡು ಅಲ್ಲೇ ಇದ್ದಿದ್ನಿ ಅಂದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು?
ನೋಡಿದ್ರಲ್ಲ ಸ್ನೇಹಿತರೆ, ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಆಮೇಲೆ ನೋಡ್ರಿ ರತ್ನ ಹಿಂಗೆಲ್ಲ ತನ್ನ ಕೆಲಸ ಆಗೋ ತನಕ ಯಾವ ಥರ ಅವ್ರ ಅಮ್ಮನ್ನ ಉಪಯೋಗಿಸ್ಕೊಂತಾಳ ಅಂತಂದು. ನಿಮಗೆ ಕತೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹಿಂಗೆ ಬರಾಕತ್ತೈತಿ ಅನ್ನೋದನ್ನು. ಮತ್ತೆ ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತಾನೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಮುಂದೆ ಬರ್ತಾ ಬರ್ತಾ ಕತೆ. ಕಮೆಂಟ್ ಮಾಡಿರಿ, ಬೇಗ ಬೇಗ ಲೈಕ್ ಆದಷ್ಟು ಹೆಚ್ಚು ಈ ವಿಡಿಯೋಕ್ಕೆ 1K ಲೈಕ್ ಕೊಡ್ರಿ ಅಂತ ಕೇಳ್ತಾನೆ ರೀ. ಹೈಪ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ.